ಒಂದು ಕ್ಷಣದಲ್ಲಿ ಇಲ್ಲದೆ ಹೋಗುವಿರಿ, ಭಿಕಾರಿ ಆಗುವಿರಿ. ದುರ್ಗತಿ ಬರುವುದು ಯಾವಾಗ? ಸತ್ತಾಗ ಏನು ಇಲ್ಲದವನಾಗಿ ಈ ಲೋಕವನ್ನು ಬಿಟ್ಟು ಹೋಗ್ತೀಯ. ಏನು ಇಲ್ಲದವನಾಗಿ ಬರಿಗೈಯಾಗಿ ಹೋಗ್ತೀಯ. ಅದಕ್ಕೆ ಭಕ್ತನು ಆಡಿದರೆ ಪ್ರಿಯರೇ, ಸುನಿಲ್ ಸುಂಡಾಗಿ ಅವರು ಏನು ತಂದಿಲ್ಲ, ಹುಟ್ಟುವಾಗಲೇ ಒಯ್ಯೋದೇನೂ ಇಲ್ಲ, ಸತ್ತು ಹೋಗುವಾಗಲೇ ಮಣ್ಣಿಂದಲೇ ದೇವರು ನಿನ್ನನ್ನು ರೂಪಿಸಾನೆ, ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರುವಿ. ಪಾಪವೂ ಇಲ್ಲದ ಆತ್ಮ ದೇವರ ಬಳಿಗೆ ಸೇರುವುದು. ಅಂದ್ರೆ ಪಾಪ ಅಂದ್ರೆ ಏನು? ಬಡವರಿಗೆ ದಿಕ್ಕು ತೋರಿಸದೆ, ನಿನ್ನ ಸುತ್ತಮುತ್ತಲಿರುವಂಥ ಬಡವರಿಗೆ ನಿನ್ನಲ್ಲಿರುವುದನ್ನು ಕೊಟ್ಟು ಅವರನ್ನು ಸಂತೈಸದೆ, ದಿಕ್ಕಿಲ್ಲದವರನ್ನು ನೀನು ದೋಚಿಕೊಂಡ ಕಾರಣ ನಿನ್ನ ಆತ್ಮವು ಪಾತಾಳಕ್ಕೆ ಹೋಗುವುದು. ಅಲ್ಲಿ ಭಿಕಾರಿಯಾಗಿ ಅಲ್ಲಿಬೇಕಾಗುತ್ತೆ. ಸತ್ಯವೇದ ಗ್ರಂಥದಲ್ಲಿ ಅವನ ಕುರಿತು ಒಂದು ವಿಷಯ ಬರೆದಿದೆ ಪ್ರಿಯರೇ. ಐಶ್ವರ್ಯವಂತನು ಸತ್ತ ನಂತರ ಅವನ ಆತ್ಮವು ಅಧೋಲೋಕಕ್ಕೆ ಹೋದಂಥ ವಿಷಯವನ್ನು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ಇಂಥ ಸನ್ನಿವೇಶಗಳು, ಇಂಥ ಸತ್ಯದ ಮಾತುಗಳು ಇದ್ದಿದ್ದು ಇದ್ದ ಹಾಗೆ ಬರೆಸಿಲ್ಲ. ಕಲ್ಪನೆ ಕಥೆಗಳು ಮುಚ್ಚಿಟ್ಟು ಬಚ್ಚಿಟ್ಟು ಸಸ್ಪೆನ್ಸ್ ಆಗೋ ಏನು ಮಡಗಿಲ್ಲ. ಎಲ್ಲ ಓಪನ್ ಸ್ಟೇಟ್ಮೆಂಟ್. ಐಶ್ವರ್ಯವಂತನು ಬಡವನನ್ನು ನೋಡದಂತೆ ಕಾರಣಕ್ಕೆ ಎಲ್ಲೋಗಿದ್ದಾನೆ ಗೊತ್ತಾ? ಒಂದು ಸಾರಿ ನೋಡೋಣ. ಲೂಕನು ಬರೆದ ಸುವಾರ್ತೆ ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಒಂದು ಸಾರಿ ಪ್ರೇರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಕನ್ನಡ ಬೈಬಲ್ ಅಥವಾ ತೆಲುಗು ಬೈಬಲ್ ಅಥವಾ ತಮಿಳು ಬೈಬಲ್ ನೀವು ಯಾವ ಜನ